ಸ್ಟೂಡೆಂಟ್ಸ್ ತುಂಬಾ ಜನ ಅನ್ಕೊಂತೀರಾ ಡಿ ಸಿ ಟಿ ಎಕ್ಸಾಮ್ ಸುಮ್ಮನೆ ಬರೆದ್ಬಿಟ್ರೆ ಸಾಕು, ಏನೋ ಒಂದು ಮಾರ್ಕ್ಸ್ ಬರುತ್ತೆ, ಏನೋ ಒಂದು ರ್ಯಾಂಕಿಂಗ್ ಬರುತ್ತೆ, ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಅಂತ. ಯು ಆರ್ ಟ್ರೂಲಿ ರಾಂಗ್. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ ಸ್ಟೂಡೆಂಟ್ಸ್ ಏನು ಅಂತಂದ್ರೆ, ಯು ಆರ್ ನಾಟ್ ಟೇಕಿಂಗ್ ಡಿ ಸಿ ಟಿ ಎಸ್ ಎ ಸೀರಿಯಸ್ ಥಿಂಗ್. ಓಕೆ, ಸೊ ಯಾವುದೋ ಒಂದು ಕಾಲೇಜ್ ಸಿಗ್ಬಿಡಪ್ಪ, ಇವಾಗ ಹೇಳಿರ್ತೀನಿ, ಸೀರಿಯಸ್ ಹೇಳಿರ್ತಾರೆ, ನಿಮ್ಮ ಫ್ಯಾಕಲ್ಟೀಸ್ ಹೇಳಿರ್ತಾರೆ, ಯಾವುದೋ ಒಂದು ಕಾಲೇಜ್ ಸಿಗಿದ್ಬಿಡ ರ್ಯಾಂಕಿಂಗ್ ಬಂದ್ರೆ ಅದು ಇದು ಅಂತ. ಬಟ್ ಯಾವುದೋ ಒಂದು ಕಾಲೇಜ್ ಸಿಗೋದಕ್ಕೂ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನೋಡಿ, ನೀವು ಪ್ರಿಪರೇಷನ್ಸ್ ಮಾಡ್ಬೇಕಾದ್ರೆ ದೇ ಆರ್ ನಾಟ್ ಹ್ಯಾವಿಂಗ್ ಎ ಲಾಂಗ್ ವ್ಯೂ. ಅಂದ್ರೆ ಇವಾಗಿಂದಾನೆ ಪ್ರಿಪೇರ್ ಆಗ್ಬೇಕು, ಇನ್ನ 6 ತಿಂಗಳು ಟೈಮ್ ಇದೆ. ಇವಾಗ ನಿಮ್ಗೆ ಫಸ್ಟ್ ಥಿಂಗ್ ಕೇಳೋದು ನೀವು ಎಕ್ಸಾಮ್ಸ್ ಯಾವಾಗ ಬರುತ್ತೆ ಅಂತ. ಎಕ್ಸಾಮ್ಸ್ ಬರೋದು ರಫ್ಲಿ ನಿಮಗೆ ಮೇ ಎಂಡಿಂಗ್ ಆಗುತ್ತೆ ಅಥವಾ ಜೂನ್ ಫಸ್ಟ್ ವೀಕ್ ಆಗುತ್ತೆ. ಓಕೆ, ಇನ್ನ 6 ತಿಂಗಳಿದೆಯಲ್ಲ ಸರ್, ಲಾಸ್ಟ್ ಇವಾಗ ಏಪ್ರಿಲ್ ಮೇ ಎಕ್ಸಾಮ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದಲ್ಲ, 1.5 ತಿಂಗಳಲ್ಲಿ ಓದ್ಬಿಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಓದ್ಬೋದು. ನಾನು ಓದಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆ ಓದೋದ್ರ ಎಫೆಕ್ಟ್ ಏನಾಗುತ್ತೆ ವಿತ್ ಡೀಟೇಲ್ಡ್ ಇಲಿಸ್ಟ್ರೇಟ್ ಮಾಡಕ್ ಬಂದಿದ್ದೀನಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಅಲರ್ಟ್ ಆಗ್ಬೇಕು. ಇವಾಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅಲರ್ಟ್ನೆಸ್ ಕಡಿಮೆ ಇದೆ. ಓಕೆ, ಓದ್ಬಿಡ್ತೀನಿ. ಇವಾಗ ಡಿಪ್ಲೊಮಾ ಎಕ್ಸಾಮ್ ಕಂಪೇರ್ ಮಾಡ್ತೀರಾ ಡಿ ಸಿ ಟಿ ಡಿ ಸಿ ಟಿ ಬಂದು ಪರ್ಟಿಕ್ಯುಲರ್ಲಿ ಡಿ ಸಿ ಟಿ ಇಸ್ ಡಿ ಸಿ ಟಿ, ಇಟ್ಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನಿಮ್ಗೆ ಡಿ ಸಿ ಟಿ ಹೆಂಗೆ ಅಂತಂದ್ರೆ, ಬಂದ್ರೆ 1 ಮಾರ್ಕ್ಸ್, ಇಲ್ಲ ಅಂದ್ರೆ 0 ಮಾರ್ಕ್ಸ್, ಅಷ್ಟೇ ಆಪ್ಷನ್ ಇರೋದು ನಿಮ್ಗಲ್ಲಿ. ಇವಾಗ ಡಿಪ್ಲೊಮಾ ಎಕ್ಸಾಮ್ ಪ್ರಿಪರೇಷನ್ ಆಗ್ಬೇಕಾದ್ರೆ ನೀವು ಏನೋ ಒಂದು ಓದಿರ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿರ್ತೀರಾ, ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಓದಿರ್ತೀರಾ, ಅದ್ರಲ್ಲಿ 10 ಮಾರ್ಕ್ಸ್ ಓದಿರ್ತೀರಾ, ಏನೋ ಬರೆದಾಗ ಒಂದು 5 ಮಾರ್ಕ್ಸ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಸಿಗುತ್ತೆ, ಅದು ಅಡಪ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡೋದೇನಂತಂದ್ರೆ, ಸರ್ ಡಿ ಸಿ ಟಿಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ವಾಟ್ ಇಸ್ ದ ಪಾಸಿಂಗ್ ಮಾರ್ಕ್ಸ್ ಅಂತ ಕೇಳ್ತಾರೆ. ಐ ಡೋಂಟ್ ನೋ ವೈ ದ ಪೀಪಲ್ ನೀಡ್ ದ ಪಾಸಿಂಗ್ ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಹಾಕ್ಬೇಕು ಅಂತ ಗೊತ್ತಿಲ್ಲ. ಡಿ ಸಿ ಟಿಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಗೊತ್ತಾ? ಯು ವಿಲ್ ಬಿ ಶಾಕ್ಡ್. ಎಸ್ ಇಟ್ ಇಸ್ 0 ಇಸ್ ದ ಪಾಸಿಂಗ್ ಮಾರ್ಕ್ಸ್. ಓಕೆ, ನೀವು 0 ತಗೊಂಡ್ರು ರ್ಯಾಂಕ್ ಬರುತ್ತೆ, 1 ತಗೊಂಡ್ರು ರ್ಯಾಂಕ್ ಬರುತ್ತೆ. ಯಾಕಂದ್ರೆ ಡಿಪ್ಲೊಮಾದಲ್ಲಿ ಪರ್ಸೆಂಟೇಜ್ ಇದೆ. ಓಕೆ, ನಿಮ್ಗೆ ಡಿ ಸಿ ಟಿ ತಗೊಳೋದು ಹೆಂಗೆ ಅಂತಂದ್ರೆ, ನೋಡಿ ಇಲ್ಲಿ ಏನ್ ಡಿ ಸಿ ಟಿ ರ್ಯಾಂಕ್ ಬಂದು, ಡಿ ಸಿ ಟಿ ರ್ಯಾಂಕ್ ಇಸ್ಕೊಲ್ ಟು ಏನು, ಡಿ ಸಿ ಟಿ ರ್ಯಾಂಕ್ ಬಂದು 50% ಆಫ್ ಡಿಪ್ಲೊಮೋ, 50% ಆಫ್ ಡಿಪ್ಲೊಮೋ ಪ್ಲಸ್ 50% ಆಫ್ ಡಿ ಸಿ ಟಿ ಸ್ಕೋರ್ ಅಷ್ಟೇ. ದಿಸ್ ಇಸ್ ದ ಥಿಂಗ್. ಡಿಪ್ಲೊಮೋದಲ್ಲಿ ಏನ್ ಅಗ್ರಿಗೇಟ್ ಇರುತ್ತೆ ಅದು 50% ತಗೊಂತಾರೆ. ಡಿ ಸಿ ಟಿ ಏನ್ ಸ್ಕೋರ್ ಮಾಡ್ತೀರಿ 100%ಗೆ ಅದನ್ನ 50% ತಗೊಂತಾರೆ. ಇದು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ, ಮತ್ತೆ ಹೇಳಕ್ ಹೋಗೋದು ಬೇಡ. ಓಕೆ, ಸೊ ಈ ತರ ಸ್ಕೋರ್ ತಗೊಂತಾರೆ. ಸೊ ನೀವು ಡಿ ಸಿ ಟಿ 0 ಸ್ಕೋರ್ ಮಾಡೋದು ನಿಮ್ಗೆ ಒಂದು ರ್ಯಾಂಕ್ ಬರುತ್ತೆ, ಬಟ್ ಯಾವ್ದೋ ಒಂದು ರ್ಯಾಂಕ್ ಬರುತ್ತೆ. ಅದಕ್ಕೆ ಹೇಳೋದು ಡಿ ಸಿ ಟಿಲಿ ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಹೊಡೆದ್ರೆ ಸರಿಯಾಗಿ ಹೊಡಿಬೇಕು. ಹೇಳ್ತಾರಲ್ಲ, ಹೊಡೆದ್ರೆ ಆನೆನೆ ಹೊಡಿಬೇಕು ಮಗ ಅಂತ, ಅದೇ ತರ ಮಾಡಿ ನೀವು ಅಷ್ಟೇ. ಅದಕ್ಕೆ ಪ್ರಿಪರೇಷನ್ಸ್ ಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಇದು 2024 ರ್ಯಾಂಕಿಂಗ್ಸ್. ಓಕೆ, ರ್ಯಾಂಕಿಂಗ್ ಬಂದಿರೋದು ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಟಾಪ್ ಅಚೀವರ್ಸ್ ಏನ್ ಮಾಡಿದಾರೆ ಅಂತ ಹೇಳ್ತೀನಿ ನೋಡಿ ನಿಮ್ಗೆ ಇಲ್ಲಿ. ಓಕೆ, ಸೊ ಇದು ಇಲಿಸ್ಟ್ರೇಷನ್ಸ್ ಕೊಡ್ತಾ ಇರೋದು, ಇದು ಸೇಮ್, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಎವ್ರಿ ಇಯರ್ಗೂ ಸೇಮ್ ಕಂಪಾರಿಸನ್ ತಗೊಬಹುದು. ಏನಂತಂದ್ರೆ ಟಾಪ್ ಸ್ಕೋರ್ ಬಂದು 1-2-3 ಮಾರ್ಕ್ಸ್ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ. ಈ ಸಲ ಲಾಸ್ಟ್ ಟೈಮ್ 2024 94 ಬಂದಿತ್ತು, ಈ ಸಲ 93 ಬಂದಿದೆ. ನೆಕ್ಸ್ಟ್ 92 ಆಗ್ಬೋದು, ಇಲ್ಲ 95 ಆಗ್ಬೋದು. 1 or 2 ಮಾರ್ಕ್ಸ್ ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ. ಯು ಕ್ಯಾನ್ ಕನ್ಸಿಡರ್ ದಿಸ್ ಫಾರ್ ಎನಿ ಡಿ ಸಿ ಟಿ ಇಯರ್. ಓಕೆ, ನೋಡಿ ಇಲ್ಲಿ ಎರಡು ಮೇನ್ ಥಿಂಗ್ ತಗೊಳ್ಳಿ. ನೋಡಿ ಇಲ್ಲೇ 91.9 ಇಲ್ಲಿದೆ ನೋಡಿ. ಇವು 3 ತಗೊಳ್ಳಿ ಸಾಕು, ಜಾಸ್ತಿ ಬೇಡ. ನೋಡಿ ಇಷ್ಟು ತಗೊಳ್ಳಿ ಸಾಕು, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಅಂತ. ನೋಡಿ ಇಲ್ಲಿ ಇಂಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್ ಇರೋ 2024 ನೋಡಿ, ಹರ್ಷಿತಾ ಮತ್ತೆ ಋತುಜಾ 91.9% ಇದೆ. ಬಟ್ ಅವರು ಡಿ ಸಿ ಟಿನ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಅವ್ರು ಓದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಂಪಾರ್ಟೆನ್ಸ್ ಇವಾಗ ಏನ್ ಹೇಳಿದೆ, ಸುಮ್ಮನೆ ಓದ್ಬೋಣ, ಎಕ್ಸಾಮ್ ಟೈಮಲ್ಲಿ ಮಾಡ್ಬೋಣ, ಆಮೇಲೆ ಲಾಸ್ಟ್ 1 ತಿಂಗಳು ಓದ್ಬೋಣ, ಲಾಸ್ಟ್ 2 ತಿಂಗಳು ಓದ್ಬೋಣ, ಇದೇ ಪ್ರಾಬ್ಲಮ್ ಆಗೋದು ನಿಮ್ಗೆ ಇಲ್ಲಿ. ಓಕೆ, ನೋಡಿ 91.9% ತಗೊಂಡು ಎಫರ್ಟ್ ಹಾಕಿ 77 ತಗೊಂಡು ಯಾರು ಹರ್ಷಿತಾ ಶಿ ಗಾಟ್ 271st ರ್ಯಾಂಕ್. ಅದೇ ಸೇಮ್ ಡಿ ಸಿ ಟಿ ಪರ್ಸೆಂಟ್ ಇರೋದು 65% ತಗೊಂಡು. ಇಲ್ಲಿ ನಾಟ್ ಅಲಾಟೆಡ್ ಅಂತ ಇದೆ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ಅಲಾಟ್ಮೆಂಟ್ ಆಯ್ತು ಅದು. ಓಕೆ, ಸೊ ಇಲ್ಲಿ ನೋಡಿದ್ರೆ 65 ಮಾರ್ಕ್ಸ್ ತಗೊಂಡಿದ್ದಕ್ಕೆ ಜಸ್ಟ್ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಇಲ್ಲಿ? 12 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಜಸ್ಟ್ ಓನ್ಲಿ 12 ಮಾರ್ಕ್ಸ್ ಡಿಫ್ರೆನ್ಸ್. ಈ 12 ಮಾರ್ಕ್ಸ್ ಡಿಫ್ರೆನ್ಸ್ ಗೆ ಎಷ್ಟಾಗ್ತಾ ಇದೆ ನೋಡಿ ನಿಮ್ಗೆ ಇಲ್ಲಿ. ರಫ್ಲಿ ಎಷ್ಟು? ರಫ್ಲಿ 500 ರ್ಯಾಂಕ್ಸ್ ಡಿಫ್ರೆನ್ಸ್ ಆಗ್ತಾ ಇದೆ. 271 871 ಅಲ್ಲ 600 ರ್ಯಾಂಕ್ಸ್ ಡಿಫ್ರೆನ್ಸ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ನಿಮಗೆ ವಾಟ್ ಇಸ್ ಸಿಚುವೇಶನ್? ನೋಡಿ, ಡಿಪ್ಲೊಮಾ ಓದ್ಕೊಂಡ್ ಬಂದಿರ್ತೀರಾ, ಓದ್ಕೊಂಡ್ಬಂದು ಡಿ ಸಿ ಟಿ ನೆಗ್ಲೆಕ್ಟ್ ಮಾಡಿದ್ರೆ ದಿಸ್ ಇಸ್ ದ ಥಿಂಗ್ ವಾಟ್ ಇಟ್ ವಿಲ್ ಹ್ಯಾಪನ್. ಓಕೆ, ಇದನ್ನೇ ಹೇಳೋದು, ಡೋಂಟ್ ಜಸ್ಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಹೆಂಗ್ ಸರ್ ಮಾಡೋದು, ಯಾವ ತರ ಮಾಡೋದು ಅಂತಂದ್ರೆ, ಕುತ್ಕೊಂಡು ಕಂಟಿನ್ಯೂಸ್ ಪ್ರಿಪರೇಷನ್ಸ್ ಬೇಕು. ನಿಮ್ಗೆ ಒಳ್ಳೆ ಕೋಚಿಂಗ್ ಬೇಕು, ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳೋದಕ್ಕೆ ಬಂದಿರೋದು. ಇವೆಲ್ಲ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇರೋದು. ಏನ್ ಸರ್ ಏನೋ ಬರ್ತಾರೆ, ಅವ್ರಿಗೇನೋ ಪ್ರಮೋಟ್ ಮಾಡಕ್ ಹೇಳ್ತಾರೆ, ಅದು ಇದು ಅಂತಲ್ಲ. ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ಓಕೆ, ನೀವು ಜಾಯ್ನ್ ಆಗಿ ಬಿಡಿ, ಡಸಂಟ್ ಮ್ಯಾಟರ್, ಬಟ್ ರಿಯಾಲಿಟಿ ತಿಳ್ಕೊಳ್ಳಿ. ದಿಸ್ ಇಸ್ ದ ರಿಯಾಲಿಟಿ, ಅಂಡ್ ದಿಸ್ ರಿಯಾಲಿಟಿ ಇಂಡಿಯಾ ಅಕಾಡೆಮಿ ವಿಲ್ ಸ್ಟ್ರೆಸ್ ಆನ್. ಓಕೆ, ಅರ್ಥ ಆಗ್ತಾ ಇದೆ ನಿಮ್ಗೆ? ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ 9th ರ್ಯಾಂಕ್ ತಗೊಂಡ ನವೀನ್ ಜೆ 2024 ಅಲ್ಲಿ. ಓಕೆ, ಟಾಪ್ ಸ್ಟೇಟ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 6th ರ್ಯಾಂಕ್, 9th ರ್ಯಾಂಕ್ ಬಂತು. ಎಲ್ಲ ವಿಜಯಪುರ
9th ರ್ಯಾಂಕ್ ತಗೊಂಡಿರೋದು ಆರ್ ಬಿ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾನೆ, ಎಲ್ಲ ವಿಜಯಪುರ ಕಾಲೇಜ್ ಹುಡುಗ್ರೆ. ಓಕೆ ನೋಡಿ, ಇಲ್ಲಿ ಇವು ಮೂರು ಕಂಪೇರ್ ಮಾಡಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಇನ್ನೊಂದು ಐಡೆಂಟಿಫಿಕೇಶನ್. ಇಲ್ಲಿ ಮೂರು ಕಂಪೇರ್ ಮಾಡಿ, ಇನ್ನ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ 91.6 91.6 ಇವ್ರು ಜಸ್ಟ್ 2 ಮಾರ್ಕ್ಸ್ ಡಿಫ್ರೆನ್ಸ್ ನೋಡಿ. ಇಲ್ಲಿ ಡಿಪ್ಲೊಮಾ ಪರ್ಸೆಂಟೇಜ್ ಸೇಮ್. ಇವ್ರು ಏನ್ ಮಾಡೋದು, ವಿನಯ್ ರಾಜು ಮತ್ತೆ ಸಕ್ಲೇನ್. ಓಕೆ, ವಿನಯ್ ರಾಜು 85 ತಗೊಂಡ, ಸಕ್ಲೇನ್ 83 ತಗೊಂಡ, ಜಸ್ಟ್ 2 ಮಾರ್ಕ್ಸ್. ಎಷ್ಟು ರ್ಯಾಂಕ್ ಜಂಪ್ ಆಗಿದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ 43 ರ್ಯಾಂಕ್ಸ್ ಜಂಪ್ ಆಗಿದೆ. 43 ರ್ಯಾಂಕ್ಸ್ ಜಂಪ್ ಆಗಿದೆ ಜಸ್ಟ್ 2 ಮಾರ್ಕ್ಗೆ. ಆರ್ ಗೆಟಿಂಗ್ ದ ಥಿಂಗ್? ಅರ್ಥ ಆಗ್ತಿದೆ ನಿಮ್ಗೆ? ದಿಸ್ ದ ಇಂಪಾರ್ಟೆನ್ಸ್. ಅದಕ್ಕೆ ಹೇಳೋದು DCT ನ ಈಸಿಯಾಗಿ ಕನ್ಸಿಡರ್ ಮಾಡಬೇಡಿ. ಬಂದ್ರೆ 1 ಮಾರ್ಕ್ಸ್, ಹೋದ್ರೆ 0 ಅಷ್ಟೇ. ಆಮೇಲೆ ನೋಡಿ, 91.7 ತಗೊಂಡವನು 92 ಸ್ಕೋರ್ ಮಾಡ್ದ ನೋಡಿ. ಇವನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? 0.2%, 0.02%. ಬಟ್ ಸ್ಕೋರ್ ಆಗಿಲ್ಲ, ಇಲ್ಲಿ ಸ್ಕೋರ್ ಮಾಡ್ದ, ಹಿ ಗಾಟ್ 9th ರ್ಯಾಂಕ್. ದಿಸ್ ಇಸ್ ದ ಸ್ಮಾಲ್ ವೇರಿಯೇಷನ್ಸ್. ಇದು ಜಸ್ಟ್ ಎಕ್ಸಾಂಪಲ್ ಫಾರ್ ಟಾಪ್ ರ್ಯಾಂಕರ್ಸ್, ಟಾಪ್ CGPA. ಹಂಗೆ ಕೆಳಗ್ ಬಂದ್ರೆ ನಿಮ್ಗೆ ಇನ್ನ ಇಲಿಸ್ಟ್ರೇಷನ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ 1 ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಬೆಸ್ಟ್ ಇಲಿಸ್ಟ್ರೇಷನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಓಕೆ ನೋಡಿ, ಇಲ್ಲಿ ಬೆಸ್ಟ್ ಇಲಿಸ್ಟ್ರೇಷನ್ ಹೇಳ್ಬೇಕಾಗಿರೋದು ನಿಮ್ಗೆ ನೋಡಿ. ಇಲ್ಲಿ ಇಬ್ರದು 89.8. ಯಾರು? ಗುರುಕಿರಣ್ ಮತ್ತೆ ಶಂಕರ್ ಅಂತ ಇಬ್ರು ಸ್ಟೂಡೆಂಟ್ಸ್, ಇಬ್ರು ಇಂಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಇಬ್ರು 89.8. ಇದು ಯಾವ್ದು? ಡಿಪ್ಲೊಮಾ ಸ್ಕೋರ್. ದಿಸ್ ಇಸ್ ಡಿಪ್ಲೊಮಾ ಸ್ಕೋರ್. ಇದು ಅಂದ್ರೆ ಡಿಪ್ಲೊಮಾ ಪರ್ಸೆಂಟೇಜ್. ನೀವು ಕೇಳ್ಬೋದು, ಸರ್ ಡಿಪ್ಲೊಮಾ ಪರ್ಸೆಂಟೇಜ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ, CGPA ಇದು ಪರ್ಸೆಂಟೇಜ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡಿ. ನಿಮಗೆ CGPA ಬಂದು 9 ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 9.01 02 03 ಎಲ್ಲ ಬರುತ್ತೆ, 9 ಇದೆ ಅನ್ಕೊಳ್ಳಿ. ಇವಾಗ 9 CGPA ಇದ್ರೆ 9 CGPA ನೋಡ್ಬೇಕು, 9.00 ಮೈನಸ್ 0.75 ಮಾಡ್ಬೇಕು. ಯು ವಿಲ್ ಗೆಟ್ 8.25 ಬರುತ್ತೆ. ಅರ್ಥ ಆಯ್ತಾ? 8.25 ನ ಇಂಟು 10 ಮಾಡಿದ್ರೆ ದಟ್ ಈಸ್ ದ ಪರ್ಸೆಂಟೇಜ್. ಅವಾಗ ಎಷ್ಟು ಬರುತ್ತೆ? 82.5% ಬರುತ್ತೆ. ಅದೇ ಇಲ್ಲಿಸ್ಟ್ರೇಟ್ ಮಾಡಿರೋದು ನಿಮ್ಗೆ ಇಲ್ಲಿ. ಇವಾಗ ಇವ್ರು ಟಾಪ್ ಅಲ್ಲಿ ಇದಾರೆ. ಇವ್ರು ಟಾಪ್ ಅಲ್ಲಿ ಇದಾರೆ ನೋಡಿ. ಇಲ್ಲಿ ಇವ್ರು 92.5 ಬಂತು. ಹೆಂಗ್ ಬಂತು ಅಂತಂದ್ರೆ, ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಅವ್ರ CGPA ಎಷ್ಟಿದೆ? ಅವ್ರದ್ದು 10 CGPA ಇದು. CGPA ಯಾರ್ದು 10 CGPA ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10 CGPA minus 0.75 that is equal to 9.25. So 9.25 into 10 that is equal to 92.5. ಅದೇ ಬಂದಿರೋದು ಅವ್ರ ನಮ್ಗೆ ಇಲ್ಲಿ. ಓಕೆ, that is the thing what they got, 92.5. maximum 10 CGPA ಅಂದ್ರೆ ಎಲ್ಲರದು ಬರೋದು 92.5%. ಇದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಇಲ್ಲಿ. ಓಕೆ, ಯು ಗಾಟ್ ಅನ್ ಐಡಿಯಾ? ಸೊ ದಿಸ್ ಇಸ್ ದ ಐಡಿಯಾಸ್ ವಾಟ್ ದ ಇಂಡಿಯಾ ಅಕಾಡೆಮಿ ವಿಲ್ ಗಿವ್ ಅಪಾನ್ ದ ಕನ್ಸಿಸ್ಟೆಂಟ್ ಬೇಸಿಸ್. ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ಇದೆಲ್ಲ ಸಜೆಷನ್ ಸಿಗೋದು ನಿಮ್ಗೆ ಇಂಡಿಯಾ ಅಕಾಡೆಮಿ ಕಡೆಯಿಂದಾನೆ. ಓಕೆ, ಸೊ ಇದು ಹೇಳ್ತಾ ಇದ್ದೆ ನಿಮ್ಗೆ ಇಲ್ಲಿ. ಓಕೆ, ಇವಾಗ ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಇವಾಗ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇನ್ನ ಹೇಳ್ಬೇಕು ಅಂತಂದ್ರೆ, ಸೊ 89.8 ಇದೆ, ಇಬ್ಬರದು 89.8 ಇದೆ. ಬಟ್ ಇವನ್ ಏನ್ ಮಾಡ್ದ? 90 ಸ್ಕೋರ್ ಮಾಡ್ದ, ಹಿ ಗಾಟ್ 32nd ರ್ಯಾಂಕ್. ಇವನ್ ಏನ್ ಮಾಡ್ದ? ಶಂಕರ್ ನೆಗ್ಲೆಕ್ಟ್ ಮಾಡ್ದ, 65 ತಗೊಂಡ. 65 ತಗೊಂಡದಕ್ಕೆ ಸೇಮ್ ಪರ್ಸೆಂಟೇಜ್ ನೋಡಿ, ಎಲ್ಲಿಂದ ಎಲ್ಲಿಗೆ ಜಂಪ್ ರೀ. ಆಲ್ಮೋಸ್ಟ್ 900 ರ್ಯಾಂಕ್ಸ್. 1022 minus 32 ರಫ್ಲಿ 990 ರ್ಯಾಂಕ್ಸ್. 990 ರ್ಯಾಂಕ್ಸ್, ಆಲ್ಮೋಸ್ಟ್ 1000 ರ್ಯಾಂಕ್ಸ್ ಶಿಫ್ಟ್ ಆಗಿರೋದು ನೋಡಿ. ಒಳ್ಳೆ ಕಾಲೇಜ್ ಸಿಗುವ ಆಪರ್ಚುನಿಟಿ ಕಳ್ಕೊಂಡ್ಬಿಟ್ರು. ಫಾರ್ ಎಕ್ಸಾಂಪಲ್ 65 ಇರೋದನ್ನ ಇವ್ನು ಏನಾದ್ರು ಮಾಡಿ ಒಂದು 75 ಅಥವಾ 80 ತಗೊಂಡಿದ್ರೆ ಮೇ ಬಿ ಇಸ್ ರ್ಯಾಂಕ್ ವುಡ್ ಬಿ ಅರೌಂಡ್ 200 ರ್ಯಾಂಕ್ ಒಳಗೆ ಬಂದಿರೋದು ನಿಮ್ಗೆ ಅವನ್ಗೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಇದನ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಅದಕ್ಕೆ ಸ್ಟೂಡೆಂಟ್ಸ್ ಹೇಳೋದು, DCT ಸ್ಕೋರಿಂಗ್ ನ ಈಸಿಯಾಗಿ ತಗೊಂಡೋಗಿ ಹೋಗ್ಬೇಡಿ. ಅದನ್ನೇ ಹೇಳ್ತಾ ಇರೋದು, ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಹಿಟ್ ಅಂದ್ರೆ ಹೋಗಿ ಹಿಟ್ ಮಾಡ್ಬಿಡೋದಲ್ಲ. ಯು ಶುಡ್ ಡೂ ದ ಪ್ರಿಪರೇಷನ್ ಮಾಡಬೇಕು. ರೊಟೀನ್ ಟೆಸ್ಟ್ ತಗೊಂತಾ ಇರಬೇಕು. ಟೆಸ್ಟ್ ಗಳು ಮೇನ್ ಥಿಂಗ್. ಯಾಕಂದ್ರೆ ಇಲ್ಲಿ MCQs ಬರೋದು. MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಬಂದ್ರೆ 4 ಆನ್ಸರ್ ಕೊಟ್ಟಿರ್ತಾರೆ. 4 ಆನ್ಸರ್ ಅಲ್ಲಿ ಬಂದ್ರೆ 1 ಇಲ್ಲ 0 ಇದೇ ಆಪ್ಷನ್ಸ್ ಆಗೋದು ನಿಮ್ಗೆ. ಇವಾಗ ನೀವು ನೆಕ್ಸ್ಟ್ ಕೇಳೋದು ಏನಂತಂದ್ರೆ, ಸರ್ ಈ ಫೈಲ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ. ಎಲ್ಲಾನು ನಿಮ್ಮ ರೆಫರೆನ್ಸ್ಗೆ ಇಂಡಿಯಾ ಅಕಾಡೆಮಿ ಆಪ್ ಅಲ್ಲೇ ಇಟ್ಟಿದ್ದೀನಿ ನೋಡಿ. ಇಂಡಿಯಾ ಅಕಾಡೆಮಿ ಆಪ್ ಅಲ್ಲಿ ನೀವು ಬಂದ್ರೆ ಇಲ್ಲಿ ಬ್ಯಾನರ್ ಬರುತ್ತೆ. ಸೊ ಬ್ಯಾನರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ, ಸೊ ಬ್ಯಾನರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ವಿಲ್ ಗೋ ಫಾರ್ ಶಾರ್ಟ್ ಟರ್ಮ್ ಕೋರ್ಸ್ ಹೋಗಿ. ಯಾಕಂದ್ರೆ ಎಲ್ಲ ಶಾರ್ಟ್ ಟರ್ಮ್ ನೋಡ್ತಾ ಇರೋದು. ಶಾರ್ಟ್ ಟರ್ಮ್ ಕೋರ್ಸ್ ಹೋದ್ರೆ ನೋಡಿ, ಇಲ್ಲಿ ಸ್ಕ್ರಾಲ್ ಮಾಡಬೇಡಿ, ಜಸ್ಟ್ ಗೋ ಫಾರ್ ದ ಕಂಟೆಂಟ್ಸ್ ಹೋಗಿ ನೀವು ಸರ್ಚ್ ಮಾಡಿ. ನಿಮ್ಗೆ ಇಲ್ಲಿ ನೋಡಿ, 2026 ಸಿಲೆಬಸ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡಿ, ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಸಿಲೆಬಸ್ ಇಟ್ಟಿದ್ದೀನಿ. ಮತ್ತೆ ನೋಡಿ, ಇಲ್ಲಿ ಡಿಪ್ಲೊಮೋ ಪರ್ಸೆಂಟೇಜ್ ಆಫ್ DCT ರ್ಯಾಂಕ್ ಅಂತ 25 ರ್ಯಾಂಕ್ ಹೋಲ್ಡರ್ಸ್ ಇಟ್ಟಿದ್ದೀನಿ, 25 ರ್ಯಾಂಕ್ ಹೋಲ್ಡರ್ಸ್ ಇಟ್ಟಿದ್ದೀನಿ, 23 ಫೀಡ್ಬ್ಯಾಕ್ ಇದೆ, 24 ಫೀಡ್ಬ್ಯಾಕ್ ಇದೆ. ಎಲ್ಲ ನಿಮ್ಗೆ ಇಟ್ಟಿರೋದೇ ಗೊತ್ತಾಗುತ್ತೆ ಏನ್ ಹೇಳ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಅಂತ. ಓಕೆ, ಸೊ ಇವಾಗ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಯಾವ್ದು ಪರ್ಸೆಂಟೇಜ್, ಡಿಪ್ಲೊಮಾ ಪರ್ಸೆಂಟೇಜ್ ಆಫ್ DCT ರ್ಯಾಂಕ್ ಅಂತ. ಇವಾಗ ಏನ್ ಫೈಲ್ ಇಲಿಸ್ಟ್ರೇಟ್ ಮಾಡಿದ್ರೆ ನಿಮ್ಗೆ ಅದನ್ನೇ ಬರೋದು ನಿಮ್ಗೆ ಇಲ್ಲಿ ನೋಡಿ. ಸೇಮ್ ಅದೇ ಬರ್ತಾ ಇರೋದು ನಿಮ್ಗೆ ಇಲ್ಲಿ. ಇವಾಗ ಏನ್ ಇಲಿಸ್ಟ್ರೇಟ್ ಮಾಡಿದೆ ಎಲ್ಲ ಅದೇ ಬರ್ತಾ ಇರೋದು ನಿಮ್ಗೆ. ಓಕೆ, ಸೊ ಇದು ನಿಮ್ ರೆಫರೆನ್ಸ್ ಇಟ್ಟಿರೋದು ನಾನು ನಿಮ್ಗೆ. ಓಕೆ, ಅದೇ ನಿಮ್ಗೆ ಫೀಡ್ಬ್ಯಾಕ್ ಅಂತ ಹೋದ್ರೆ ನೋಡಿ, ಇಲ್ಲಿ 2024 23 24 25 ರ್ಯಾಂಕ್ ಹೋಲ್ಡರ್ಸ್ ಅಂತ ಇಟ್ಟಿದ್ದೀನಿ.
ಸೊ ಇದು ನೋಡಿದ್ರೆ ನಿಮ್ಗೆ ರ್ಯಾಂಕ್ ಹೋಲ್ಡರ್ಸ್ ಗೊತ್ತಾಗುತ್ತೆ, ನಿಮ್ಗೆ ಈಸಿಲಿ ಬಂದಿರೋದು ಇವೆಲ್ಲ ನಿಮ್ಗೆ ರೆಫರೆನ್ಸ್ ಇಟ್ಟಿರೋದು ಗೊತ್ತಾಗ್ಲಿ ಅನ್ಬಿಟ್ಟು ಇನ್ನೇನು ಇಲ್ಲ. ಓಕೆ, ನಾನು ಪ್ರಮೋಟ್ ಮಾಡಬೇಕು ಅಂತಲ್ಲ, ನೀವು ಜಸ್ಟ್ ಗೋ ಥ್ರೂ ದ ಡೇಟಾ ತಗೊಂಡು ಸರ್ಚ್ ಮಾಡಿ. ನೀವು ಸರ್ಚ್ ಮಾಡಿದಾಗ ಐಡಿಯಾ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಫೀಡ್ಬ್ಯಾಕ್ ಇಟ್ಟಿದ್ದೀನಿ. ಸೊ ಇವೆಲ್ಲ ಇಟ್ಟಿರೋದು ನಿಮಗೆ ಎಕ್ಸಾಕ್ಟ್ಲಿ ವಾಟ್ ND Academy ಹಸ್ ದಿಸ್ ಟು ಸ್ಟೂಡೆಂಟ್ಸ್ ಅಂದ್ಬಿಟ್ಟು. ಓಕೆ, ಇದೆಲ್ಲ ನೋಡ್ಬೇಕು ನೀವು, ಇದೆಲ್ಲ ನೋಡಿದಾಗ ಗೊತ್ತಾಗೋದು ND Academy ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ, ವೈ ದೇ ಆರ್ ಗೆಟಿಂಗ್ ದ ಗುಡ್ ರ್ಯಾಂಕ್ಸ್ ಅಂಡ್ ವಾಟ್ ದೇ ಆರ್ ಸಪೋರ್ಟಿಂಗ್ ಅಂತ. ಈ ತರ ಒಂದು ಸಪೋರ್ಟ್ ನಿಮಗೆ ND Academy ಸಿಗೋದು ಸಾಧ್ಯ. ಕಂಪ್ಲೀಟ್ ಗೈಡೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್, ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಆದ್ಮೇಲೂ ನಿಮ್ಗೆ ಅಪ್ಲಿಕೇಶನ್ ಫಿಲ್ಲಿಂಗ್ ಅಲ್ಲಾಗ್ಲಿ, ಅಥವಾ ನಿಮ್ಗೆ ಆಪ್ಷನ್ ಎಂಟ್ರಿ ಫಿಲ್ಲಿಂಗ್ ಅಲ್ಲಾಗ್ಲಿ, ಆಪ್ಷನ್ ಎಂಟ್ರಿ ಕಾಲೇಜ್ ಸೆಲೆಕ್ಷನ್ ಅಲ್ಲಾಗ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್ ನನ್ನ ಕಡೆಯಿಂದ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ಯು ಕ್ಯಾನ್ ಜಾಯಿನ್, ಯು ಕ್ಯಾನ್ ಎನ್ಕ್ವೈರ್. ಫ್ರೀ ಡೆಮೋ ಕ್ಲಾಸ್ ಅಂತ ಕೇಳ್ತೀರಾ, ಅದು ಇಟ್ಟಿದ್ದೀನಿ. ಫ್ರೀ ಲೈವ್ ಕೋಚಿಂಗ್ ಡೆಮೋ ಕ್ಲಾಸ್ ಅಂದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಇವೆಲ್ಲ ಫ್ರೀ ಡೆಮೋ ಕ್ಲಾಸಸ್, ಇದೆಲ್ಲ ಟೈಮ್ ಟು ಟೈಮ್ ಆಡ್ ಅಪ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮ್ಗೆ. ಜಸ್ಟ್ ಬಂದು ಚೆಕ್ ಮಾಡ್ತಾ ಇರ್ರಿ. ಯು ಕ್ಯಾನ್ ಗೋ ಥ್ರೂ ಆಲ್ ದಿಸ್ ವಿಡಿಯೋಸ್ ಎಕ್ಸಾಕ್ಟ್ಲಿ. ಓಕೆ, ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ವೈ ಐ ಬಾಟ್ ದಿಸ್ ಕಾನ್ಸೆಪ್ಟ್. ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಓಕೆ, ಸೊ ND Academy ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ 26 ಡಿಸೆಂಬರ್. ಸೊ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅಥವಾ ಪಿಂಗ್ ಮಾಡಿ. ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಡ್ತಾ ಇದ್ದೀನಿ, ಒನ್ ಟೈಮ್ ಪೇಮೆಂಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಒನ್ ಟೈಮ್ ಪೇಮೆಂಟ್ ಆಪ್ಷನ್ ನಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ, ಇನ್ಸ್ಟಾಲ್ಮೆಂಟ್ಸ್ ಪ್ರೊವೈಡ್ ಮಾಡ್ತೀನಿ. ನನಗೆ ಏನು ಅಂತಂದ್ರೆ ಒಂದು ಗುಡ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನ ಎಲ್ಲಾ ಸ್ಟೂಡೆಂಟ್ಸ್ ಒಂದು ಮಿನಿಮಮ್ ಪ್ರೈಸಿಂಗ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ, ಆಲ್ ಓವರ್ ಕರ್ನಾಟಕ. ಓಕೆ, ಸೊ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ DCET 2020 ಜರ್ನಿಯಲ್ಲಿ ನಾನು ನಿಮ್ ಜೊತೆಗೆ ಇರ್ತೀನಿ. ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಈ ತರ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾ ಇರ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಂಟ್ರೆಸ್ಟ್ ಇದ್ರೆ ಕೋಚಿಂಗ್ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.